ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ 10 ಮತ್ತು 11ನೆಯ ದೀಕ್ಷಾಂತ ಘಟಿಕೋತ್ಸವ ಕಾರ್ಯಕ್ರಮವನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಉದ್ಘಾಟಿಸಿದರು. ಈ ವೇಳೆ 44 ಮಂದಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಿದರು. ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇದೇ ವೇಳೆ ಪದಕಗಳನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರಾದ ಡಾ ಎಚ್ಬಿ ನಾಗರಾಜರಾವ್, ಕುಲಪತಿ ಡಾ ಅಹಲ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜೀವನದ ಸುಧಾರಣೆ ಮತ್ತು ಪರಿಪೂರ್ಣತೆಯಲ್ಲಿ ಶಿಕ್ಷಣವು ಮಹತ್ತರ ಪಾತ್ರ ವಹಿಸಿದೆ. ಸಂಸ್ಕೃತವು ಭಾರತೀಯ ಸಂಪ್ರದಾಯದ ಜ್ಞಾನದ ಭಾಷೆಯಾಗಿದೆ ಹಾಗೂ ಇದನ್ನು ಹಲವು ಭಾಷೆಯ ತಾಯಿ ಎಂದು ಪರಿಗಣಿಸಲಾಗಿದೆ. ಸಂಸ್ಕೃತ ಭಾಷೆಯ ದೇಶದ ಆತ್ಮ ಮತ್ತು ಅಪಾರ ಜ್ಞಾನದ ಧ್ವನಿಯಾಗಿದೆ ಎಂದು ಹೇಳಿದರು. ಪ್ರತೀಕವಾಗಿದೆ. ದೇಶದ ವಿಶಿಷ್ಟ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ. ಇಂದಿನ ಯುವ ಜನತೆ ಶೈಕ್ಷಣಿಕ ಪ್ರಗತಿಯ ಜೊತೆ ದೇಶದ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕಿದೆ. ಈ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಸಂಸ್ಕೃತ ವಿಷಯದಲ್ಲಿ ಸಂಶೋಧನೆಗಳು ಹೆಚ್ಚಾಗಬೇಕು ಎಂದರು. ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್, ದೇಶದಲ್ಲಿ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯಕ್ಕೆ ಭವ್ಯ ಪರಂಪರೆಯನ್ನು ಹೊಂದಿದೆ. ಮಾಡುವ ಸಂಶೋಧನೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಜ್ಞಾನವನ್ನು ಗಳಿಸಿದ್ದಕ್ಕೆ ಅಂತ ಪ್ರೇರೇಪಣೆ ಕೊಟ್ಟು ಕರ್ಕೊಂಡು ಬಂದ್ರು. ನಮ್ಮ ತಂದೆ ಒಬ್ಬ ಆಧ್ಯಾತ್ಮಿಕ ಚಿಂತಕರು ಹಾಗೂ ಒಂದು ಮಠವನ್ನ ನಿರ್ಮಾಣ ಮಾಡಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಒಂದು ಅಪೇಕ್ಷೆ ಆಗಿತ್ತು ನನ್ನ ಮಗ ಸಂಸ್ಕೃತವನ್ನ ಅಧ್ಯಯನ ಮಾಡ್ಲಿ ಅಂತ. ನಾನು ಸಂಸ್ಕೃತವನ್ನ ಅಧ್ಯಯನ ಮಾಡಿದೆ. ಬೆಂಗಳೂರಿನ ಶ್ರೀ ಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅದ್ವೈತ ವೇದಾಂತವನ್ನ ಹಾಗೂ ಕಾಲಭೈರವೇಶ್ವರ ಸಂಸ್ಕೃತ ವೇದಾಗಮ ಪಾಠಶಾಲೆಯಲ್ಲಿ ಸಂಸ್ಕೃತ ಅಧ್ಯಯನವನ್ನ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮೂಲಕ ಎಂಎ, ಎಂಫಿಲ್, ಪಿಎಚ್ಡಿ ಅನ್ನ ಮುಗಿಸಿದೆ. ಅದೇ ರೀತಿಯಾಗಿ ಜೈನ್ ಯೂನಿವರ್ಸಿಟಿಯಿಂದ ಸಂಸ್ಕೃತದಲ್ಲಿ ಎಂಎ ಅನ್ನ ಮಾಡಿದೆ. ಅನಂತರದಲ್ಲಿ ಈಗ ಪಿಎಚ್ಡಿ ಅನ್ನ ಅವಧೂತ ಪರಂಪರಾ ಮತ್ತು ಅದ್ವೈತ ದರ್ಶನಂ ತೌಲನಿಕಾಧ್ಯಯನಂ ಎನ್ನುವಂತಹ ವಿಚಾರವನ್ನ ತಗೊಂಡು ಅವಧೂತರಂದ್ರೆ ಯಾರು, ಅವಧೂತರ ಲಕ್ಷಣಗಳೇನು, ಅವಧೂತರಿಗೂ ಸನ್ಯಾಸಿಗಳಿಗೂ ಸ್ವಾಮಿಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನುವಂತಹ ಎಲ್ಲ ವಿಚಾರವನ್ನ ಕುರಿತು ನನ್ನ ಅಧ್ಯಯನವನ್ನ ಮಂಡಿಸಿ ಇವತ್ತು ನಾನು ಪಿಎಚ್ಡಿ ಅವಾರ್ಡ್ ಅಥವಾ ವಿದ್ಯಾವಾರಿಧಿ ಅನ್ನುವಂತಹ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ.